ಹಾಯ್ ಹಲೋ ವೀಕ್ಷಕರೇ, ಕರ್ನಾಟಕದ 2002ರ ಮತದಾರ ಪಟ್ಟಿಯನ್ನು ಮೊಬೈಲ್ನಲ್ಲಿ ಹೇಗೆ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಈ 2002ರ ಮತದಾರ ಪಟ್ಟಿಯನ್ನು ಹೇಗೆ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, 2002ರಲ್ಲಿ ನೀವು ಅಥವಾ ನಿಮ್ಮ ತಂದೆ ತಾಯಿಯವರು ಮತದಾನ ಮಾಡಿದ್ದಲ್ಲಿ ಈ 2002ರ ಮತದಾರ ಪಟ್ಟಿಯಲ್ಲಿ ಒಂದು ಕ್ರಮ ಸಂಖ್ಯೆ ಇರುತ್ತೆ. ಆ ಕ್ರಮ ಸಂಖ್ಯೆಯನ್ನು ಈಗಿನ SIR ಫಾರ್ಮಲ್ಲಿ ನೀವು ಆ ಕ್ರಮ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆದ ಕಾರಣ ನೀವು 2002ರ ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಬನ್ನಿ ನಾವು ಈ 2002ರ ಮತದಾರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದನ್ನು ನಾನು ನಿಮಗೆ ತೋರಿಸ್ತೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡಿ, ಇಲ್ಲಿ CEO ಅಂತ ಟೈಪ್ ಮಾಡಿ. ನೋಡಿ, ಇಲ್ಲಿ ಕಾಣಿಸ್ತಿದೆ CEO ಅಂತ ಟೈಪ್ ಮಾಡಿ. CEO ಕರ್ನಾಟಕ 2002ರ ವೋಟರ್ ಲಿಸ್ಟ್ ಅಂತ ಇದೆ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ CEO ಕರ್ನಾಟಕ ಅಂತ ಕಾಣಿಸ್ತಾ ಇದೆ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕನ್ನಡ ಅಂತ ಇದೆ ನೋಡಿ. ನಿಮಗೆ ಲ್ಯಾಂಗ್ವೇಜ್ ಬೇಕಂದರೆ ಚೇಂಜ್ ಮಾಡ್ಕೊಳ್ಳಿ, ಇಂಗ್ಲೀಷ್ನಲ್ಲಿದೆ. ನಿಮ್ಗೆ ಕನ್ನಡಕ್ಕೆ ಬೇಕಂದರೆ ಇಲ್ಲಿ ಕನ್ನಡಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಕನ್ನಡಕ್ಕೆ ಸ್ವಿಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಲೈನ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮತದಾರ ಪಟ್ಟಿ 2002 ಅಂತ ಕಾಣಿಸ್ತಿದೆ ಇಲ್ಲಿ. ಸೊ ಮತದಾರರ ಪಟ್ಟಿ 2002 ನ್ಯೂ ಅಂತ ಕಾಣಿಸ್ತಿದೆ. ಇದರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಅಥವಾ ಡೌನ್ಲೋಡ್ 2002 ಎಲೆಕ್ಟ್ರೋಲ್ ಅಂತ ಕಾಣಿಸ್ತಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಿಸ್ಟಿಕ್ ಕಾಣಿಸ್ತಿದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದು, ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಯಾವುದು ಅಂತ ಕಾಣಿಸ್ತಿದೆ. ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ ನಂಬರ್ ಇರುತ್ತೆ. ಆ ಪಾರ್ಟ್ ನಂಬರ್ ಇದ್ದರೆ ನೀವು ಇದನ್ನು 2002ರ ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಈಗ ನಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಿಸ್ಟಿಕ್ ಬಂದ್ಬಿಟ್ಟು ನಾನು ತುಮಕೂರು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ್ದೀನಿ. ತುಮಕೂರು ಡಿಸ್ಟಿಕಲ್ಲಿ ನಮ್ಮದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಂದ್ಬಿಟ್ಟು ಕಳ್ಳಂಬೆಳ ಕಾನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಪಾರ್ಟ್ ನಂಬರ್ ಬೇಕು. ಈ ಕಾನ್ಸ್ಟಿಟ್ಯೂಯೆನ್ಸಿದು ನೀವು ಪಾರ್ಟ್ ನಂಬರ್ ತಿಳ್ಕೊಬೇಕು. ಅಂದರೆ ನಿಮ್ಮ ಊರಿನವರ ಯಾವುದೋ ಗ್ರಾಮಸ್ಥರನ್ನ ಕೇಳಿದರೆ ನಿಮಗೆ ಗೊತ್ತಿರುತ್ತೆ. ಊರಿನ ಗ್ರಾಮಸ್ಥರು ಅಥವಾ ಅಂಗನವಾಡಿ ಅಥವಾ BLO ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ ನಂಬರ್ನ ಹೇಳ್ತಾರೆ. ಆ ಪಾರ್ಟ್ ನಂಬರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಈ ಪಾರ್ಟ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಬಂದು ವ್ಯೂ ಆರ್ ಡೌನ್ಲೋಡ್ ದ PDF ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು PDF ಡೌನ್ಲೋಡ್ ಆಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಮತದಾರ ಪಟ್ಟಿ 2002 ಅಂತ ಡೌನ್ಲೋಡ್ ಆಗಿದೆ. ಇದರಲ್ಲಿ ಮೇಯ್ನು ಭಾಗದ ಸಂಖ್ಯೆ ಹಾಕಿರೋದು ನಾವು 44 ಹಾಕಿದ್ವಿ. ಸೊ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಒಂದು PDF ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ ನೋಡಿ, ಕ್ರಮ ಸಂಖ್ಯೆ, ಮನೆ ನಂಬರು, ಮತದಾರರ ಹೆಸರು, ಮತ್ತು ಸಂಬಂಧಿಯ ಹೆಸರು, ವಯಸ್ಸು, ಮತ್ತು ಪ್ರೀವಿಯಸ್ 2002ರ ಮತದಾರ ಚೀಟಿಯಲ್ಲಿನ ಗುರುತಿನ ಚೀಟಿ ಸಂಖ್ಯೆನೂ ಇದರಲ್ಲಿ ಇರುತ್ತೆ ವೀಕ್ಷಕರೇ. ನಿಮಗೆ ಇದರಲ್ಲಿ ಮೇಯ್ನ್ ಬೇಕಾಗಿರೋದು ಕ್ರಮ ಸಂಖ್ಯೆ ವೀಕ್ಷಕರೇ. ನೋಡಿ, ಇದು ಕ್ರಮ ಸಂಖ್ಯೆ ಮತ್ತು ಮನೆ ನಂಬರ್ ಅಂತ ಇರುತ್ತೆ. ಸೊ ನೀವು ಕ್ರಮ ಸಂಖ್ಯೆನ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ನೀವು ನಿಮ್ಮ ತಂದೆ ತಾಯಿ ಅಥವಾ ನೀವು ಮತದಾನ ಮಾಡಿದ್ದೀರಾ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ ನಿಮಗೆ ಈಗ SIR ಫಾರ್ಮಲ್ಲಿ ಒಂದು ಮನೆ ವಿಳಾಸ ಅಂತ ಇರುತ್ತೆ. ಆ ವಿಳಾಸದಲ್ಲಿ ಒಂದು ಮನೆ ನಂಬರ್ನ ಕೊಟ್ಟಿರ್ತಾರೆ. ಆ ಮನೆ ನಂಬರ್ನ ನೀವು ಹುಡುಕಿದ್ರೆ ನಿಮ್ಮ ಕ್ರಮ ಸಂಖ್ಯೆ ಯಾವುದು ಅಂತ ಗೊತ್ತಾಗುತ್ತೆ. ಬನ್ನಿ ವೀಕ್ಷಕರೇ, ನಾನು ತೋರಿಸ್ತೀನಿ. ಒಂದು ಮನೆ ನಂಬರ್ 32 ಅಂತ ನಾವು ನೋಡಿ, ಮನೆ ನಂಬರ್ 32. ಸೊ ಈಗ 32 ಅಂತ ಇದೆಯಲ್ಲ ಮನೆ ನಂಬರು, 32 ಅಂತ ಇಲ್ಲಿ 4 ಹತ್ರ ಇದೆ, 5 ಹತ್ರ ಇದೆ. ಅಂದರೆ ಈ 5 ಜನರು ಒಂದೇ ಮನೆಗೆ ಸೇರಿದ್ದಾರೆ ಅಂತ. ಸೊ 5 ಜನರ ಕ್ರಮ ಸಂಖ್ಯೆ ನೋಡಿ, 75, 76, 77, 78, 79. ಅಂದರೆ ಈ ಮನೆಯಲ್ಲಿ 5 ಜನನು ಮತದಾನ ಮಾಡಿದ್ದಾರೆ ಅಂತ. ಸೊ ಅವ್ರ 5 ಜನದ ಮತದಾನದ ಕ್ರಮ ಸಂಖ್ಯೆ ಬೇರೆ ಬೇರೆ ಇರುತ್ತೆ. ಮನೆ ನಂಬರ್ ಸೇಮ್ ಇದೆ, ಇಲ್ಲಿ ಕ್ರಮ ಸಂಖ್ಯೆ ಬೇರೆ ಬೇರೆ ಇದೆ ನೋಡಿ. 75, 76, 77, 78, 79. ನೀವು ನಿಮ್ಮ SIR ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಈ ಕ್ರಮ ಸಂಖ್ಯೆಯನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಕ್ರಮ ಸಂಖ್ಯೆ ಮುಖ್ಯವಾಗಿ ಅಗತ್ಯವಾಗಿರುತ್ತೆ. ಈ ಕ್ರಮ ಸಂಖ್ಯೆನ ಮೆನ್ಷನ್ ಮಾಡೋದಕ್ಕೋಸ್ಕರ ನಾವು ಈ 2002ರ ಮತದಾರ ಪಟ್ಟಿಯನ್ನು ನಾವು ಡೌನ್ಲೋಡ್ ಮಾಡಿರೋದು. ನೀವು ಮರೀದೇ ಈ 2002ರ ಮತದಾರ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕ್ರಮ ಸಂಖ್ಯೆನ SIR ಫಾರ್ಮ್ನಲ್ಲಿ ಹಾಕಬೇಕು ವೀಕ್ಷಕರೇ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ SIR ಫಾರ್ಮ್ನ ಯಾವ ರೀತಿ ಫಿಲ್ ಮಾಡೋದು, ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ನಿಮಗೆ.
ಒಂದು ವೇಳೆ ನೀವು 2002ರಲ್ಲಿ ಮತದಾನ ಮಾಡಿಲ್ಲ ಅಂದರೆ ನೀವು ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ವೀಕ್ಷಕರೇ. ಏಕೆಂದರೆ ಕೆಲವರು ಓನ್ಲಿ ಈ 2002ರಲ್ಲಿ ಮತದಾನ ಅಂದರೆ ತಂದೆ ತಾಯಿ ಮಾತ್ರ ಮಾಡಿದ್ದಾರೆ ಕೆಲವರು. ಈಗಿನ ಎಲ್ಲರೂ ಅಲ್ಲ, ಕೆಲವರು ಮಾಡಿರ್ತಾರೆ, ಕೆಲವರು ಮಾಡಿರಲ್ಲ. ಸೊ ಆದ ಕಾರಣ ಮುಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಮತದಾನ ಮಾಡಿಲ್ಲ ಅಂದರೆ ಯಾವ ರೀತಿ SIR ಫಾರ್ಮ್ನ ಫಿಲ್ ಮಾಡಬೇಕು, ಮಾಡಿರೋರು ಯಾವ ರೀತಿ ಫಾರ್ಮ್ನ ಫಿಲ್ ಮಾಡಬೇಕು ಅನ್ನೋದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.